ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕಿಸಾನ್ ಯೋಜನೆಯಡಿ ರೈತರಿಗೆ 3 ಟ್ರ್ಯಾಕ್ಟರ್ಗಳನ್ನು ಹಸ್ತಾಂತರಿಸಿದ ಸಿಆರ್ಒ ಡಾಕ್ಟರ್ ರಾಜು ಗಸ್ತೆ. ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಅವರು ರೈತರಿಗೆ ಟ್ರ್ಯಾಕ್ಟರ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದರು. ಇನ್ನು ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಬದುಕು ಕಟ್ಟಿಕೊಳ್ಳಲು ರೈತರಿಗೆ ಅನುಕೂಲವಾಗಲು ಟ್ರ್ಯಾಕ್ಟರ್ಗಳನ್ನು ಹಸ್ತಾಂತರಿಸಲಾಗುತ್ತದೆ ಅಂತ ತಿಳಿಸಿದರು. ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಶೇಕಡಾ 60 ಸಹಾಯಧನದ ಅಡಿ 3 ಟ್ರ್ಯಾಕ್ಟರ್ ವಿತರಿಸಲಾಗಿದೆ ಅಂತ ತಿಳಿಸಿದರು. ಸೌಲಭ್ಯದ ಸದುಪಯೋಗ ಪಡಿಸಿಕೊಳ್ಳುವಂತೆ ರೈತರಿಗೆ ಮನವಿ ಮಾಡಿದರು. ಇನ್ನು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಜ್ರಮಟ್ಟಿ ಗ್ರಾಮದ ಫಲಾನುಭವಿಗಳಾದ ಹನುಮಂತ ಭೀಮನಗೌಡ ಪಾಟೀಲ್, ಅವಣ್ಯಪ್ಪ ರಾಮಪ್ಪ ಹನುಮರ್, ದುಂಡಪ್ಪ ಶಂಕರಪ್ಪ ಬಳಲೋದ್ ಅವರಿಗೆ ಟ್ರ್ಯಾಕ್ಟರ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಹುಣ್ಣೂರು ಗ್ರಾಮದ ರವಿ ತೇಲಿ, ರೋಹಿತ್ ಜೈನ್, ಸದಾಶಿವ್ ಕಾಳಪ್ಪಗೋಳ್, ಸಂಗಮೇಶ್ ಕಾಂಬಳೆ, ಮುತ್ತಪ್ಪ ಪೂಜಾರಿ, ಮೊಹಮ್ಮದ್ ಅಲಿ ಖಲೀಫಾ, ಅಕ್ಬರ್ ಜಮಾದಾರ್, ಮೀರಾ ವಂಟಮೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯೋಜನೆಯಲ್ಲಿ ರಾಜು ಗಸ್ತಿ ಅವರು ನಿನ್ನೆ 11 ಮತ್ತು ಇವತ್ತು 3 ಟ್ರ್ಯಾಕ್ಟರ್ನ್ನು ರೈತರಿಗೆ ಕೊಟ್ಟಿದ್ದಾರೆ. ಇದರಿಂದ ರೈತರಿಗೆ ಭಾಳ ಅನುಕೂಲವಾಗಿದೆ. ರಾಜು ಗಸ್ತಿ ಅವರಿಗೆ ನಮ್ಮಿಂದ ಧನ್ಯವಾದ. ನಮಸ್ಕಾರ. ಇವತ್ತಿನ ದಿನ ಅಕ್ಟೋಬರ್ 3ರಂದು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಸಿಆರ್ಒ ಆಫೀಸ್ ವತಿಯಿಂದ 3 ಟ್ರ್ಯಾಕ್ಟರನ್ನು ವಜ್ರಮಟ್ಟಿ ಊರಿಗೆ 3 ಟ್ರ್ಯಾಕ್ಟರನ್ನು ಬಿಡುಗಡೆ ಮಾಡಲಾಗಿದೆ. ಈ ಪಿಎಂ ಕಿಸಾನ್ ಯೋಜನೆಗೆ ಧನ್ಯವಾದ ಹೇಳ್ತೇನೆ ನಾನು. ಏಕೆಂದರೆ ರೈತರಿಗೆ ಉಪಯುಕ್ತವಾದ ಟ್ರ್ಯಾಕ್ಟರನ್ನು ನೀಡುತ್ತಿದೆ. ಅದಕ್ಕಾಗಿ ಫಲಾನುಭವಿಗಳಾದ ಹನುಮಂತ ಗೌಡರಿಗೆ ಮತ್ತು ವಜ್ರಮಟ್ಟಿ ರೈತರಿಗೆ ಎಲ್ಲರಿಗೂ ಶುಭವಾಗಲಿ. ಇದೇ ಥರ ಗೌರ್ಮೆಂಟ್ ಯೋಜನೆಗಳನ್ನು ನೀವು ಪ್ರತಿಯೊಂದು ಯೋಜನೆಯನ್ನು ನೀವು ಸ್ವೀಕರಿಸಬೇಕಂತ ಹೇಳಲು ಇಷ್ಟಪಡ್ತೀನಿ. ಇನ್ನಷ್ಟು ಮುಂದಕ್ಕೆ ಬೆಳೀಲಿ, ಏನೋ ರೈತರಿಗೆ ಹೆಲ್ಪ್ ಆಗಲಿ, ನಿಮ್ಮಿಂದ ಈ ಹೆಸರನ್ನು ಉಳಿಲಿ ಅಂತ ಹೇಳಿ ಎಲ್ಲರೂ ರೈತರು ನಿಮ್ಮ ಪರವಾಗಿ ಇರ್ತೀವಿ. ರಾಜು ಗಸ್ತಿ ಅವರಿಗೆ ಧನ್ಯವಾದಗಳು. ಹನುಮಂತ ರಾಮಪ್ಪ ಹನುಮರ್ರಿ, ವಜ್ರಮಟ್ಟಿ ಅವ್ರಿ. ರಾಜು ಗಸ್ತಿ ಸರ್ ನಮ್ಗೆ ಕಿಸಾನ್ ಯೋಜನೆ ಒಳಗೆ ಟ್ರ್ಯಾಕ್ಟರ್ ಕೊಡ್ಸಾರಿ, ಅವರಿಗೆ ಧನ್ಯವಾದ. ಓಕೆ, ಯಾರು ಗಸ್ತಿ ಅವರಿಗೆ ಧನ್ಯವಾದಗಳು. ಟ್ರ್ಯಾಕ್ಟರ್ ಕೊಡಿಸೋದಕ್ಕಾಗಿ ಧನ್ಯವಾದಗಳನ್ನು ನಾವು